ದಯವಿಟ್ಟು ವೀಕ್ಷಕರೇ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಆಮೇಲೆ ನಿಮ್ಮ ಪ್ರತಿಕ್ರಿಯೆಯನ್ನು ತಿಳಿಸಿ, ಹಾಗೆಯೇ ಶೇರ್ ಮಾಡಿ ಪ್ಲೀಸ್. ನಾನು ನಿಮ್ಮ ಫ್ರ್ಯಾಂಕಿ. ನಾನು ಎಲ್ಲ ಥರದ ಕೆಲಸಗಳು ಮಾಡ್ತೀನಿ. ಮೀನ್ಸ್ ಏನಂದರೆ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ನಿರ್ಗತಿಕರು, ಶೋಷಿತರು ಮತ್ತು ಸ್ವಲ್ಪ ಕಷ್ಟದಲ್ಲಿರುವಂಥವರ ಸಹಾಯಕ್ಕೆ ನಿಲ್ಲಬೇಕು ಅನ್ನೋ ಆಶಯ ಮತ್ತು ಹಂಬಲ ನನ್ನಲ್ಲಿದೆ. ಸೊ ನಾನು ಇವತ್ತು ಬಂದಿದ್ದೀನಿ ಸಾಗರದ ಜನದಗಲ್ಲಿಯಲ್ಲಿ, ಒಂದು ಬಡ ಕುಟುಂಬದಲ್ಲಿ ಬಂದಿದ್ದೀನಿ. ಅವರು ನನ್ನ ಹತ್ರ ಹೇಳ್ತಾರೆ, ಫ್ರ್ಯಾಂಕಿ ಅವರೇ ನಮಗೆ ಸ್ವಲ್ಪ ಮನೆ ಕಟ್ಟಬೇಕು, ನಾವಿರುವಂಥ ಪರಿಸ್ಥಿತಿ ತುಂಬ ಕೆಟ್ಟದಿದೆ, ನಿಮ್ಮಿಂದ ಏನಾದರೂ ಸಹಾಯ ಮಾಡೋಕ್ಕಾಗತ್ತಾ ಅಂತ ಕೇಳಿದ್ರು. ಖಂಡಿತ ನನ್ನಿಂದ ಸ್ವಲ್ಪ ಆಗತ್ತೆ, ಹಾಗೆ ನನ್ನ ವೀಕ್ಷಕರಿಂದ ಕೂಡ ಸ್ವಲ್ಪ ಮಟ್ಟಿಗೆ ಸಹಾಯ ಕೇಳೋಣ ಅಂತ ನಾನು ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಅದಕ್ಕೆ ನನಗೆ ಸ್ವಲ್ಪ ಸಹಾಯ ಮಾಡಿ ಅನ್ನೋದೇ ನನ್ನ ಆಸೆ. ಸೊ ನಾನು ಈ ಮನೆ ಇದೆ ಅಂತ ತೋರಿಸ್ತೀನಿ. ಬಟ್ ನಾನು ಈ ಮನೆಯಲ್ಲಿರುವಂಥ ಯಾರ ವ್ಯಕ್ತಿಯ ಮುಖವನ್ನು ತೋರಿಸಿ, ಅವರ ಮುಖ ಚೇಹರೆಗಳನ್ನು ತೋರಿಸಿ ಅವರಿಗೆ ಹರ್ಟ್ ಮಾಡೋದಾಗಲಿ, ಮತ್ತೊಂದು ಅವರನ್ನು ನಾವು ಅವಮಾನ ಮಾಡ್ದಂಗೆ, ಈ ಮನೆ ಏನಾದರೂ ಸಕ್ಸಸ್ಫುಲ್ಲಿಯಾಗಿ ನಮಗೆ ಅಮೌಂಟ್ ಬಂತು, ನಾವು ಈ ಮನೆ ಸಕ್ಸಸ್ ಮಾಡಿದ್ದೀವಿ ಕೆಲಸ ಅಂದರೆ ಖಂಡಿತವಾಗಿ ಅವರ ಬೀಗ ಹಸ್ತಾಂತರ ಮಾಡೋ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಾನು ಈ ಅವರ ಮುಖ ಹಾಗೂ ಅವರ ಅಭಿನಂದನೆಗಳನ್ನು ನಾನು ನಿಮ್ಗೆ ತಿಳಿಸೋಕ್ಕೆ ಬಯಸ್ತೀನಿ. ಹಾಗೆ ಈ ಒಂದು ವಿಡಿಯೋ ನೋಡಿ. ಕಟ್ ಸಾಗರದಲ್ಲಿ ಡಿಜಿಟಲ್ ಯುಗದಲ್ಲಿದ್ದೀವಿ. ಡಿಜಿಟಲ್ ಯುಗ ಅಂದರೆ ಗೊತ್ತಾಗತ್ತಲ್ಲ, ಪ್ರತಿಯೊಂದನ್ನು ಪ್ರತಿಯೊಬ್ಬ ಮನುಷ್ಯನ ಹತ್ರ ಇರುತ್ತೆ. ಸೊ ಈ ಮನೆಗೆ ರೆಕಾರ್ಡ್ಸ್ ಎಲ್ಲ ಇದೆ, ಬಟ್ ಇಲ್ಲಿ ಈ ಸೊತ್ತು ಮಾಡೋಕ್ಕಲ್ಲ. ಏನಾದರೂ ಒಂದು ಲೋನ್ ಮಾಡೋ ಮತ್ತೊಂದು ಮಾಡೋ, ಇವತ್ತಿಗೂ ಈ ಡಿಜಿಟಲ್ ಯುಗದಲ್ಲಿ ಈ ಮನೆಯಲ್ಲಿ ಸಗಣಿ ನೆಲದ ಮೇಲೆ ಇದ್ದಾರೆ. ಹಾಗಾಗಿ ನಾನು ನಿಮ್ಮಿಂದ ಏನನ್ನೂ ಬಯಸೋದಿಲ್ಲ. ಅವರ ಅಕೌಂಟ್ ನಂಬರ್ ನೇರವಾಗಿ ಹಾಕ್ತೀನಿ. ದಯವಿಟ್ಟು ಒಳ್ಳೆ ಕೆಲಸ ಮಾಡಬೇಕಾದ್ರೆ ತಮ್ಮೆಲ್ಲರ ಸಹಕಾರ ಬೇಕಾಗತ್ತೆ ಅನ್ನೋದೇ ನನ್ನ ಹಂಬಲ. ನೋಡ್ಬೋದು, ಇದೊಂದು ದೇವ್ರ ಕೋಣೆ. ಓಕೆ, ನಿಮಗೆ ಇಷ್ಟ ಆಗ್ಬೋದು ಅಂತ ತಿಳ್ಕೊತೀನಿ. ಕೊನೆ ಪಕ್ಷ ದೇವ್ರ ಕೈ ಹಿಡ್ದಿದ್ದೀರೋ ಗೊತ್ತಿಲ್ಲ, ದೇವರಾಗಿ ನೀವು ಕೈ ಹಿಡೀರಿ. ದೇವರ ಕೆಲಸವೇ ಇದು ಕೂಡ ಒಂದು ಕೆಲಸ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ನನ್ನ ಆಶೆ ಕೂಡ, ದಯವಿಟ್ಟು ಸ್ಕ್ರೀನ್ ಮೇಲೆ ಅವರ ಗೂಗಲ್ ಪೇ ನಂಬರ್ ಅಥವಾ ಫೋನ್ಪೇ ನಂಬರ್ ಎಲ್ಲ ಹಾಕ್ತೀವಿ. ನೀವು ಎಷ್ಟು ಬೇಗ ಸಹಾಯ ಮಾಡ್ತೀರಾ ಅಷ್ಟು ಬೇಗ ಈ ಮನೆಯ ಕೆಲಸ ಮಾಡಲು ನಾವು ಪ್ರಾರಂಭ ಮಾಡಿದ್ವಿ. ಅಡುಗೆ ಕೋಣೆ ಮಾಡ್ಕೊಂಡಿದ್ದಾರೆ, ನೋಡ್ಬೋದು ನೀವು. ತುಂಬ ತಮ್ಮಿಂದ ಎಷ್ಟು ನಾವು ಸೇವ್ ಮಾಡ್ಬೋದು ಅನ್ನೋದು ಅವ್ರು ಮಾಡ್ಕೊಂಡಿದ್ದಾರೆ. ಹಾಗಾಗಿ ನೋಡ್ಬೋದು. ಮತ್ತು ಅದು ತೋರಿಸಿಲ್ಲ ಇದು ತೋರಿಸಿಲ್ಲ ಅನ್ಬಾರ್ದಲ್ಲ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಹಾಕ್ತಾಯಿದ್ದೀನಿ. ದಯವಿಟ್ಟು ಕೈ ಮುಗಿದು ಕೇಳುವೆ, ನಿಮ್ಮೆಲ್ಲರ ಸಹಕಾರ ನಮಗಿರಲಿ ಅಂತ ಹೇಳ್ತಾ ಧನ್ಯವಾದಗಳು.